ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಪುಟ್ಸ್ವಾಮಿ ವ್ಲಾಗ್. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿಬಿರಬಹುದು. ಪಾಲಕ್ ಪೂರಿ ಮತ್ತು ಕಾಬಲ್ ಕಡಲೆ ಅಥವಾ ಚನ್ನ ಗ್ರೇವಿನ ಮಾಡ್ತಾ ಇದ್ದೀನಿ. ಹೇಗೆ ಅಂತ ನಿಮಗೂ ಕೂಡ ಹೇಳ್ತಾ ಹೋಗ್ತೀನಿ. ಯಾರು ಪಾಲಕ್ ಸೊಪ್ಪು ತಿನ್ನಲ್ಲ ಅಂಥವ್ರಿಗೂ ಕೂಡ ಇದೊಂದು ಈ ಥರ ರೆಮಿಡಿ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈ ಪಾಲಕ್ ಸೊಪ್ಪಲ್ಲಿ ಬಿ, ಸಿ, ಇ ಅಂತ ವಿಟಮಿನ್ಗಳಿರೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಕೂದಲು ಬೆಳವಣಿಗೆ ಕೂಡ ತುಂಬ ಈ ಪಾಲಕ್ ಸೊಪ್ಪು ತಿನ್ನೋದು ತುಂಬ ಹೆಲ್ಪ್ಫುಲ್ಲು. ಈ ಥರ ಮಾಡೋದ್ರಿಂದ ಪಾಲಕ್ ಸೊಪ್ಪು ತಿಂದವ್ರಿಗೆ ಈಸಿ ಡೈರೆಕ್ಟಾಗಿ ತಿಂತಾಯಿದ್ದೀನಿ ಅಂತಲೂ ಒಂದ್ಸಲ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಪಾಲಕ್ ಪೂರಿ ಮಾಡೋದು ಹೇಗೆ ಅಂತಂದರೆ ಇದನ್ನು ಮಾಡೋದು ತುಂಬಾ ಈಸಿ. ಮಾಮೂಲಿ ನೀವು ಪೂರಿ ಮಾಡೋಕ್ಕೆ ಆಗಿರ್ಬೋದು, ಚಪಾತಿ ಮಾಡೋಕ್ಕೆ ಏನು ಮಾಡ್ತೀರಾ, ಗೋಧಿ ಹಿಟ್ಟು ಮತ್ತು ಉಪ್ಪು ಹಾಕಿ ಕಲಿಸ್ತೀರಾ. ಆದರೆ ಜೊತೆಗೆ ನೀರು ಸೇರಿಸ್ಕೋತೀರಾ, ನೀವು ಆಯಿಲ್ ಸೇರಿಸ್ತೀರಾ. ಬಟ್ ಅವೆರಡನ್ನೂ ಹಾಕೋಬೇಡಿ. ಡೈರೆಕ್ಟ್ ಪಾಲಕ್ ಸೊಪ್ಪನ್ನ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಸ್ವಲ್ಪ ರವೆ ಕೂಡ ಆ್ಯಡ್ ಮಾಡ್ಕೋಬೋದು. ಅದೇನಾದರೂ ನಿಮಗೆ ಬೇಕು ಅನಿಸಿದ್ರೆ ಅಷ್ಟೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನೂ ಅವಶ್ಯಕತೆ ಇಲ್ಲ. ನಾನು ಹಾಕ್ಕೊಂಡಿದ್ದೀನಿ, ರವೆ ಹಾಕಿದ್ದೀನಿ. ಲಾಸ್ಟಲ್ಲಿ ಈ ಥರ ನೀರು ಹಾಕ್ತೆ ಬರೀ ಪಾಲಕ್ ಸೊಪ್ಪು ಆಡಿಸಿರೋದನ್ನೇ ರುಬ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನೇ ಹಾಕಿಸಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಈ ಥರ ರೆಡಿ ಆಗುತ್ತೆ. ಅದನ್ನು ಪೂರಿಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಲಟ್ಟಿಸ್ಕೊಂಡು ಅದನ್ನು ಒಂದು ಎಣ್ಣೆ ಕಾಯಲಿಕ್ಕೆ ಇಟ್ಟು ಒಂದು 5 ನಿಮಿಷ ಕೂಡ ಬಿಡಬಹುದು ನೀವು ಕಲಸಾದ್ಮೇಲೆ. ಅದರಿಂದ ತುಂಬ ಮೃದುವಾಗಿ ಆಗುತ್ತೆ ಹಿಟ್ಟು. ಸೊ ಆವಾಗ ಪೂರಿ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿ ಬೇಯಿಸಿಟ್ಕೊಂಡ್ರೆ ಪೂರಿ ರೆಡಿ. ನೆಕ್ಸ್ಟು ಚೆನ್ನಾಗಿ ಗ್ರೇವಿ ಮಾಡೋದು ಹೇಗಪ್ಪ ಅಂದರೆ, ನಿಮ್ಮ ಮನೇಲಿ ಕೊಬ್ಬರಿ ಇದ್ದೇ ಇರುತ್ತೆ. ಕೊಬ್ಬರಿನ ತುರ್ಕೊಳ್ಳಿ. ಕೊಬ್ಬರಿ ತುರ್ಕೊಂಡು ಅದಕ್ಕೆ ಒಂದು 7-8 ಗೋಡಂಬಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೋಬೋದು. ಎರಡನ್ನೂ ಒಂದು ಬಾಣಲಿ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ಮಿನಿಟ್ಸ್ ಇಟ್ಟು ಒಂದು ಜಾರ್ಗೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರಿದಿರುವಂತಹ ಕೊಬ್ಬರಿ ಮತ್ತು ಗೋಡಂಬಿನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಅದಾದಮೇಲೆ ಕಾಬಲ್ ಕಡಲೆ ಬೇಯೋಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕ್ಬೋದು. ಅದಕ್ಕೆ ಹಾಕಿಟ್ರೆ 1 or 2 ವಿಷಲ್ಗೆ ಅದು ರೆಡಿ ಆಗಿಬಿಟ್ಟಿರುತ್ತೆ. ಅದು ಕೂಗ್ತಾ ಇರೋ ಪಕ್ಕನೇ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ಈರುಳ್ಳಿ, ಅದಕ್ಕೆ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಪೆಪ್ಪರ್ ಪೌಡರು, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ, ಅದು ಮತ್ತು 2 ಟೊಮೊಟೊನ ಆಡ್ರಿ ರುಬ್ಬಿ ಇಟ್ಕೊಂಡಿರಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ, ಅದು 1-2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫ್ರ್ಯಾಗ್ನೆನ್ಸ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ, ಅದಕ್ಕೆ ಚೆನ್ನಾಗಿರುತ್ತೆ. ನೀರು ಕೂಡ ಹಾಕೋದ್ರಿಂದ ಗ್ರೇವಿ ಫಾರ್ಮ್ ಬಂದುಬಿಡುತ್ತೆ. ಬಟ್ ಅದ್ರ ಮುಂಚೆ ಮಸಾಲಾನ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ನೀವು. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ನೆಕ್ಸ್ಟು ಸ್ವಲ್ಪ ಫ್ರೈ ಆದ ತಕ್ಷಣ ಚೆನ್ನಾಗಾದ್ಮೇಲೆ ನೀವು ಮೊದಲೇ ಕೊಬ್ಬರಿ ಮತ್ತು ಗೋಡಂಬಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ಮಿಶ್ರಣವನ್ನು ಸ್ವಲ್ಪ ನೀರು ಹಾಕಿ, ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಆವಾಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೋದು. ಉಪ್ಪು ಹಾಕ್ಕೊಂಡಾದ್ಮೇಲೆ ಗ್ರೇವಿ 90% ಮುಗೀತು. ಚೆನ್ನಾಗಿ ಕುದೀಲಿ, ಅದು ಗ್ರೇವಿ ಫ್ರ್ಯಾಗ್ನೆನ್ಸು ಬರಲಿ. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಅದಾದಮೇಲೆ ಬೇಯಿಸಿರುವಂಥ ಕಾಬಲ್ ಕಡಲೆ ಅಥವಾ ಚನ್ನ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ ಸಾಕು, ಜಾಸ್ತಿ ಬೇಡ. ಯಾಕಂದರೆ ಕಡಲೆನೂ ಬೆಂದಿರುತ್ತೆ, ಮಸಾಲೆನೂ ಆಲ್ರೆಡಿ ಬೆಂದಿರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಕುದ್ರೆ ರೆಡಿ ಆಗಿಬಿಡುತ್ತೆ ಈ ಒಂದು ಸೂಪರಾದ ಗ್ರೇವಿ. ತುಂಬ ಈಸಿ ಮತ್ತು ಬೇಗನೆ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಇದು ಚೆನ್ನಾಗಿತ್ತಾ ಇಲ್ವಾ ಅಂತ. ನಿಮ್ಗೆ ಏನಾದರೂ ಇನ್ನೂ ಕನ್ಫ್ಯೂಸಿಂಗ್ ಇದ್ದರೆ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್. ಲೈಕ್, ಶೇರ್ ಮಾಡೋದು